ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಿಮ್ಗೇನಾರ ಗೊತ್ತಿದ್ದರೆ ಹೇಳಿದ್ರೆ ಸೊ ನಾನು ತಿಳ್ಕೊಳ್ಳೋಕ್ಕೆ ಆಸಕ್ತಿ ಪಡ್ತೀನಿ. ಆಗಲಿ, ತಪ್ಪೇನಿದೆ. ನಮ್ಮ ಪಕ್ಷ ರಾಜೀನಾಮೆ ಕೇಳಿದ್ರೆ ಕೊಡ್ತೀವಿ ಖಂಡಿತ. ಇನ್ನೇನು ಅದೇ ಕೆಲಸ ಅಲ್ವ ಅವ್ರಿಗೆ. ಒಳ್ಳೇದಾಗಲಿ ಅವ್ರಿಗೆ, ಶುಭ ಹಾರೈಸೋಣ. ಅದೇ ಒಳ್ಳೇದಾಗಲಿ ಅವರಿಗೆ ಅಂತ ಪಕ್ಷ ತೀರ್ಮಾನ ಮಾಡುತ್ತೆ. ಯಾರು ಮುಂದುವರಿಬೇಕು ಯಾರು ಬೇಡ ಅನ್ನೋದು ಪಕ್ಷ ತೀರ್ಮಾನ ಮಾಡುತ್ತೆ. ಬಟ್ ಜನತಾ ದಳದವ್ರು ಅಲ್ವಲ್ಲ ತೀರ್ಮಾನ ಮಾಡೋಕ್ಕೆ. ಮಾತಾಡಲಿ ಏನು ಹೇಳಿದ್ದೀನಿ. ನನ್ನ ಅಧಿಕಾರ ನನಗೆ ಮುಜುಗರ ಆಗುತ್ತೆ ಅಂತ ಹೇಳಿದ್ದೀನಿ. ಪಕ್ಷ ನಿರ್ದೇಶನ ಮಾಡಿದೆ ಅಂತಲ್ಲ. ನನಗೆ ಹೌದು, ನನಗೆ ಮುಜುಗರ ಆಗಿದೆ. ಆಗಲ್ಲ, ಆಗುತ್ತೆ, ಸಹಜ. ನಾನೇ ಮಂತ್ರಿ, ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ಇಷ್ಟೆಲ್ಲ ಜನರ ಜೊತೆ ಒಂದು ವರ್ಷ ಸತತವಾಗಿ ನಿಕಟವಾಗಿ ಸಂಪರ್ಕ ಇಟ್ಕೊಂಡಿದ್ದೀವಿ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೋಲಾದಾಗ ನನಗೆ ಮುಜುಗರ ಆಗುತ್ತೆ. ಅದನ್ನು ಜನರ ಮೇಲೆ, ಮತದಾರರ ಮೇಲೆ ಹೇಳಲ್ಲ ನಾನು. ಏನು ನಂದು ತಪ್ಪಿರ್ಬೋದು. ಭಾಳ ಅಯ್ಯೋ, ತುಂಬ ಬುದ್ಧಿವಂತರಿದ್ದಾರೆ. ಅವ್ರ ಬಗ್ಗೆ ಕಾಮೆಂಟ್ ಮಾಡೋದು ಸೂಕ್ತ ಅಲ್ಲ ಅನಿಸುತ್ತೆ. ಅದೇ ಹೇಳಿದ್ದು, ಭಾಳ ಬುದ್ಧಿವಂತರಿದ್ದಾರೆ ಸುಮಲತಾ ಅವರು. ಸೊ ಅವ್ರ ಸಲಹೆಯನ್ನು ಕೇಳೋಣ. ಹಾಂ, ಯಾರು ಸೋತ್ ಮೇಲೆ ಮಾಡಿದ್ರೋ ಮೊದಲು ಮಾಡಿದ್ರೋ ಅದು ಅವ್ರಿಗೆ ಬಿಟ್ಟು ವಿಚಾರ. ಅವರು BJP ಜೊತೆ ಇದ್ದಾರೋ, ಜನತಾದಳ ಜೊತೆ ಇದ್ದಾರೋ, ಅಥವಾ ಯಾವ ಉದ್ದೇಶಕ್ಕೆ ಮಾತಾಡ್ತಾರೆ, ನನಗೆ ಅದು ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ವಿಚಾರ. ಬುದ್ಧಿವಂತರಿದ್ದಾರೆ, ಒಳ್ಳೆಯದಾಗಲಿ ಅವರಿಗೆ, ಮಾತಾಡಲಿ. ಆಯಿತು, ಏನು ಮಾಡೋಕ್ಕಾಗಲ್ಲ. ಚುನಾವಣೆ ಅಂದಮೇಲೆ ಎಲ್ಲ ಥರದ್ದು ಇದನ್ನು ಎದುರಿಸ್ಬೇಕಾಗುತ್ತಲ್ಲ. ಹಾಂ, ನಮ್ಮ ಜಿಲ್ಲೆ ಜನ ತೀರ್ಪಿಗೆ ನಾನು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ತೀರ್ಪಿಗೆ ನಾನು ತಲೆಬಾಗ್ತೀನಿ ಅಂತ ಮೊದಲೇ ಹೇಳಿದ್ದೀನಿ. ಸೊ ಅದರಿಂದ ನಾವು ಅದನ್ನು ಮತ್ತೆ ವಿಮರ್ಶೆ ಮಾಡಲಿಕ್ಕೆ ಹೋಗೋಕ್ಕೆ ನನಗೆ ಆಸಕ್ತಿ ಇಲ್ಲ. ಜನರು ತೀರ್ಪಿಗೆ ಒಪ್ಕೊಂಡಿದ್ದೀವಿ ಅಂತ ಅಂದಮೇಲೆ ಏನು ಅದನ್ನು ವಿಮರ್ಶೆ ಮಾಡೋಕ್ಕೂ ಹೋಗಲ್ಲ ಅಂತ ಹೇಳ್ಬಿಟ್ನಲ್ಲ. ವಿಮರ್ಶೆ ಮಾಡಲಿಕ್ಕೆ ಒಂದು ಹಂತದಲ್ಲಿದ್ದರೆ ಮಾತ್ರ ವಿಮರ್ಶೆ ಮಾಡಲಿಕ್ಕೆ. ಅದು ಪಿಟ್ ಕೇಸ್. ಈಗೇನಾಗುತ್ತೆ, ಕೇಸನ್ನು ಚರ್ಚೆ ಮಾಡೋವಂಥ ವಿಚಾರ ಅಲ್ಲ ಇದು. ಆ ಮಟ್ಟಕ್ಕೆ ವ್ಯತ್ಯಾಸಗಳಾಗಿದೆ. ಸೊ ಅದರಿಂದ ಈ ವಿಚಾರ ನಾವು ಇದ್ರ ಮೌನ ವಹಿಸೋದು ಸೂಕ್ತವಾದಂಥದ್ದು. ಖಂಡಿತ. ನಮ್ಮೊಬ್ಬರಿಗೆ ಅಲ್ವಲ್ಲ, ಎಂತೆಂಥವ್ರು ಸೋತಿದ್ದಾರೆ. ಸೊ ಅದರಿಂದ ಆಯ್ತಣ್ಣ, ನೀವೆಲ್ಲ ನನ್ನ ಜೊತೆಲಿ ನಿಂತಿದ್ರಲ್ಲ, ಸಂತೋಷ ಅಂತ ಹೇಳಿ. ಹೌದು, ಅವರು ಸಕ್ರಿಯವಾಗಿರ್ತಾರೆ. ನಾನು ಹಂಗೆ ಹೇಳಲಿಲ್ಲ. ನಾನು ಗೆಲ್ತೀವಿ ಅಂತ ಹೇಳಿದೆ. ಲೀಡ್ ವಿಚಾರ ನಾನು ಮಾತಾಡಲ್ಲ, ನಂಗೆ ಮಾತಾಡೋ ಅಭ್ಯಾಸ ಇಲ್ಲ ಅಂತ ಹೇಳಿದೆ. ಅಲ್ಲೇನಪ್ಪ, ಅವ್ರು ಎಷ್ಟು ಲೀಡು ಅಂತ ಅವ್ರಿಗೆ ಹೇಳೋ ಅಭ್ಯಾಸ ಇದೆ, ಅವ್ರು ಹೇಳಲಿ, ನಮಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಅದರಂತೆ ಲೀಡ್ ಕೊಟ್ಟಿದ್ದಾರೆ. ಅಂದರೆ ಅವರು PhD ಮಾಡಿದ್ದಾರೆ ಚುನಾವಣೆಯಲ್ಲಿ ಅಂತ. ನಾವು PhD ಮಾಡಿಲ್ಲ ಅಂತ. ನಾವಿನ್ನೂ ಪ್ರೈಮರಿ ಸ್ಕೂಲಲ್ಲಿದ್ದೀವಿ. ಅವರು PhD ಮಾಡಿದ್ದಾರೆ ಅಂತ. ಅವರು ಭಾಳ ಜನರ ಮೈಂಡನ್ನು ರೀಡ್ ಮಾಡಿದ್ದಾರೆ. ನಮ್ಮ ಕೈಯಲ್ಲಿ ರೀಡ್ ಮಾಡೋಕ್ಕಾಗಿಲ್ಲ, ಅಷ್ಟೇ. ಆಯಿತು. ಹಿಂದೆ ಸೋಲಿಸ್ದಾಗೆಲ್ಲ ಅವರು ಬಲಿ ಕೊಟ್ಟಿದ್ರಂತ. ಅನೇಕರನ್ನ ಸೋಲು ನೋಡಿದಾಗೆಲ್ಲ ಬಲಿ ಕೊಟ್ಟಿದ್ರಂತ. ಪಕ್ಷ ಸ್ಟಾರ್ ಚಂದ್ರು ಆಗಲಿ, DK ಸುರೇಶ್ ಆಗಲಿ, ಪಕ್ಕದ ಲಕ್ಷ್ಮಣ ಆಗಲಿ, ಪಕ್ಷದಲ್ಲಿ
ಇದು ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.